ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಚಂದು. ಇವತ್ತು ಏನಿದು ಸೊಪ್ಪು ಅಂತ ನೋಡ್ತಾ ಇದ್ದೀರಾ, ಇದು ಅನ್ಗೊನೆ ಸೊಪ್ಪು. ನಾವೇನು ದುಡ್ಡು ಕೊಟ್ಟೇನು ತೊಗೊಂಡು ಬಂದಿಲ್ಲ. ಇದನ್ನು ನಮ್ಮ ಮನೆಯವರು ಇದ್ದಾರಲ್ಲ, ಅವರು ದೊಡ್ಡಮ್ಮ ಕೊಟ್ಟು ಕಳಿಸಿದ್ರು. ನೋಡಿ, ಸೊಪ್ಪು ತುಂಬ ಚೆನ್ನಾಗಿದೆ, ಎಳೆ ಸೊಪ್ಪು. ಇದಂತೂ ಕಣ್ಣಿಗಂತೂ ತುಂಬ ಒಳ್ಳೆಯದು. ಹಾಗೆ ಕೂಡ ಹೇರ್ಗೂ ಕೂಡ ಎಣ್ಣೆಯಲ್ಲಿ ಹಾಕಿ ಇದನ್ನು ಕುದಿಸಿ ತಲೆಗೂ ಕೂಡ ಹಚ್ಕೊತಾರೆ, ತಂಪು ಅಂತ ಹೇಳಿ. ಏನಂದರೆ ಅನ್ಗೊನೆ ಸೊಪ್ಪು, ಅದಕ್ಕೊಂದು ಸ್ಟೋರಿ ಕೂಡ ಇದೆ. ಅನ್ಗೊನೆ ಸೊಪ್ಪಿಗೆ ಆ ಕಾಲದಲ್ಲಿ ಅತ್ತೆ ಸೊಸೆ ಇಬ್ಬರಿಗೂ ಕೂಡ ಆಗ್ತಾ ಇರಲಿಲ್ವಂತೆ. ಅತ್ತೆ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಂತೆ, ಹಾಗಾಗಿ ಸ್ವಲ್ಪ ಕಾಣಿಸ್ತಿರ್ಲಿಲ್ವಂತೆ. ಅದು ಪೂರ್ತಿಯಾಗಿ ಕಣ್ಣು ಕಾಣಿಸ್ಬಾರ್ದು ಅಂತ ಹೇಳಿ ಆ ಸೊಸೆ ಬೇರೆಯವ್ರ ಹತ್ರ ಕೇಳಿ ಕಣ್ಣು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ಗೊತ್ತಿರೋರು ಇವ್ರಿಗೆ ಗೊತ್ತಿತ್ತಲ್ಲ, ಹಾಗಾಗಿ ಅವರು ಏನು ಹೇಳಿದ್ರಂತೆ ಗೊತ್ತಾ, ಅನ್ಗೊನೆ ಸೊಪ್ಪಿನ ಬೇರುಗಳನ್ನ ತಂದು ದಿನ ಕುದಿಸ್ಕೊಡು ಅಂತ ಹೇಳಿದ್ರಂತೆ. ಕುದಿಸಿ ಅದನ್ನು ನೀರನ್ನು ಕೊಡು ಅಂತ ಅವರು ದಿನಾಲೂ ಅದನ್ನು ಕುದಿಸಿ ಕೊಡ್ತಾಯಿದ್ರಂತೆ. ಆಟೋಮೆಟಿಕ್ಕಾಗಿ ಅವರ ಕಣ್ಣು ಸರಿಯಾಗಿದೆ. ನೋಡಿ, ಹೇಳಿದ್ರೂ ಅವ್ರಿಗೆ ಗೊತ್ತಿತ್ತು ಆಗೋದಿಲ್ಲ ಅವರಿಬ್ಬರಿಗೂ ಅಂತಲೂ. ಅವರು ಒಳ್ಳೆಯದನ್ನೇ ಹೇಳಿದ್ದಾರೆ. ಕಣ್ಣು ಕೂಡ ಚೆನ್ನಾಗಿ ಕಾಣ್ತಾ ಇತ್ತಂತೆ. ಹಾಗಾಗಿ ಅನ್ಗೊನೆ ಸೊಪ್ಪಿಗೆ ಸ್ಟೋರಿ ಕೂಡ ಇದೆ. ನೋಡಿ, ನಾನು ಹಾಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಾಡೋದಕ್ಕೆ. ಮತ್ತು ಸಾಂಬಾರು ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅಡುಗೆ ಮತ್ತು ತಿಂಡಿ ಎರಡು ಒಂದೇ ಸಲ ಮಾಡೋದ್ರಿಂದ ರೆಡಿ ಮಾಡ್ಕೊಂಡಿದ್ದೆ. ನೋಡಿ, ಇಲ್ಲಿ ಫ್ರೈಡ್ ರೈಸ್ಗೆ ನಾನು ಎಣ್ಣೆ ಮತ್ತು ಈರುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿನೇ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಹುರುಳಿಕಾಯಿ, ಹಾಗೆ ಕ್ಯಾರೆಟು. ಇದು ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸಬೇಕು. ಇದೇನು ನಾನೇನು ಓನಾಗಿ ಏನು ಕ್ರಿಯೇಟ್ ಮಾಡಿಲ್ಲ, ನಾನು ಬೇರೆಯವ್ರ ಹತ್ರದಿಂದನೇ ಕಲ್ತಿರೋದು. ತುಂಬ ಸಿಂಪಲ್ಲಾಗಿ ಅನಿಸಿದ್ರೂ ಬೇಗ ಮಾಡ್ಬೋದು. ಚೆನ್ನಾಗಿದೆ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಕ್ಯಾರೆಟು ಹುರುಳಿಕಾಯಿ ಎಲ್ಲ ಸ್ವಲ್ಪ ಬೆಂದಿದೆ, ಅದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಫ್ರೈ ಆಗಿದೆ. ಈಗ ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ತರಕಾರಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ತರಕಾರಿ ಕೂಡ ಬೆಂದಾದ್ಮೇಲೆ ಮಸಾಲೆಗಳ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ರೈಸು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆಗೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಫ್ರೈಡ್ ರೈಸ್ ಅಂತೂ ಸೂಪರಾಗಿದೆ. ಜಾಸ್ತಿ ಏನು ಮಸಾಲೆಗಳೆಲ್ಲ ಯೂಸ್ ಮಾಡಲಿಲ್ಲ ಅಂದರೂ ಟೇಸ್ಟ್ ಮಾತ್ರ ಸೂಪರಾಗೈತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೇ ಅಡುಗೆನೂ ಕೂಡ ರೆಡಿ ಮಾಡಿದೆ. ಅಡುಗೆ ಬಸ್ಸಾರು ಮಾಡಿದ್ದೀನಿ ಅನ್ಗೊನೆ ಸೊಪ್ಪಿಂದು. ಅದಕ್ಕೆ ಏನೇನು ಕಾಳು ಯೂಸ್ ಮಾಡಿದ್ದೀನಿ ಅಂದರೆ, ಮೊಳಕೆ ಕೊಟ್ಟಿದ್ದ ಹಸಿ ಹುರುಳಿಕಾಳು ಮತ್ತು ತೊಗರಿಬೇಳೆ, ಹೆಸರು ಕಾಳನ್ನು 3 ಯೂಸ್ ಮಾಡಿ ಸಾಂಬಾರು ಮಾಡಿದ್ದೀನಿ. ಹಾಗೆಯೇ ನಾನು ಸೋಮವಾರದ ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಅಡುಗೆ ಮನೆಯೂ ಕ್ಲೀನ್ ಆಯಿತು. ನಾನು ಅಡುಗೆ ತಿಂಡಿ ಬೆಳಗ್ಗೆನೇ ಮಾಡೋದ್ರಿಂದ ಮಧ್ಯಾಹ್ನಕ್ಕೆ ರೈಸು ಇರಲಿಲ್ಲ, ಹಾಗಾಗಿ ಸ್ವಲ್ಪ ರೈಸ್ ಮಾಡಿಕೊಂಡೆ. ಹಾಗೆಯೇ ರೈಸ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡಿದೆ, ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು. ಇವತ್ತು ಸೋಮವಾರ ಅಲ್ವಾ. ಇದು ಏನು ಅಂದರೆ ನಾಟಿ ಕೋಳಿ ಮೊಟ್ಟೆ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂದರೆ, ಮಗನ ಕೈಯು ಕೂಡ ಏಟು ಮಾಡಿಕೊಂಡು ಕೈಗೆ ಪ್ಲ್ಯಾಸ್ಟ್ ಮಾಡಿದಾರಲ್ಲ, ಸಿಮೆಂಟ್ ಹಾಕಿ ಪ್ಲ್ಯಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಅವನಿಗೂ ಕೂಡ ಹಸಿ ಮೊಟ್ಟೆ ಕುಡಿಸೋಣ ಅಂತ ತಂದಿದ್ದು. ಆದರೆ ಹಸಿ ಮೊಟ್ಟೆ ಅವನು ಕುಡಿಯೋದಿಲ್ಲ. ನಾಟಿ ಕೋಳಿ ಮೊಟ್ಟೆ ಬೇಯಿಸಿ ಕೊಡ್ತೀನಿ ಅವನಿಗೆ. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ಸೋಮವಾರ, ಕೆಲಸ ಕೂಡ ಎಲ್ಲ ಆಯಿತು. ಹಾಗೆಯೇ ನಿನ್ನೆ ಭಾನುವಾರ ಈವೆಂಟಿಗೆ ಹೋಗಿದ್ರು ನಮ್ಮ ಮನೆಯಲ್ಲಿ. ಅವ್ರು ಹೋಗಿದ್ರು, ನಾನೇನು ಹೋಗಿರಲಿಲ್ಲ ಅವ್ರ ಜೊತೆಯಲ್ಲಿ. ಅವರೇ ಹೋಗಿದ್ರು.
ಮತ್ತು ಅಲ್ಲಿ ಆ್ಯಂಕರಿಂಗ್ ಕೂಡ ಮಾಡಿದ್ದಾರೆ ಅವರೇನೆ, ಮತ್ತು ಸಿಂಗಿಂಗು ಮಾಡಿದ್ದಾರೆ. ಅವರಿಗೆ ಗಿಫ್ಟ್ ಕೊಟ್ಟಿದ್ರು. ಏನು ಅಂತ ಇದೇ ಗಿಫ್ಟು, ಇನ್ನೂ ಓಪನ್ ಮಾಡಿಲ್ಲ. ಇದೇ ಥರನೇ ಇರ್ಬೋದು, ಈ ಥರ ಇದೇ ಇರ್ಬೋದು, ನೋಡೋಣ. ನೋಡಿ ಇದೇನೇ ಕೊಟ್ಟಿರೋದು. ಎಲ್ಲಿಗೆ ಹೋಗಿದ್ರು ಅಂದರೆ ತುಮಕೂರು ಫಂಕ್ಷನ್ಗೆ ಹೋಗಿದ್ರು. ಅವರು ಕೂಡ ಸಿಂಗಿಂಗ್ ಮಾಡಿದ್ದಾರೆ. ಅದರಲ್ಲಿ ಹಾಕೋದ್ರೆ ನೋಡೋಣ, ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನೋಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮನೆಯವರು ಸಿಂಗಿಂಗ್ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಸಾರಿ. ಇದೇನು ಸೊಪ್ಪು ಅಂತ ಗೊತ್ತಾ ನಿಮಗೆ? ಇದನ್ನು ಮೊದಲು ಅಡುಗೆಗೆಲ್ಲ ಯೂಸ್ ಮಾಡ್ತಾಯಿದ್ರಂತೆ. ಹುಳಿ ಥರ ಇರುತ್ತೆ ಟೇಸ್ಟ್ ಇದಕ್ಕೆ. ಇದ್ರದ್ದು ನೋಡಿ 3 ಎಲೆ ಇದೆಯಲ್ಲ, ಇದೇನೆ. ಇದೆಂಥ ಸೊಪ್ಪು ಅಂತ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.